ಕರ್ನಾಟಕ ರಾಜ್ಯದ ಜನಪರತ್ತ ಜನಾನುರಾಗಿಗಳು ಬಡವರು ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ, ತಾಲೂಕಿನ ಶಾಸಕರಾದಂಥ ಪುಟ್ಟಸ್ವಾಮಿಗೌಡರೇ, ಜಿಲ್ಲಾ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸುಧಾಕರ್ ಅವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಪಂಗಿಯವರೇ, ನಮ್ಮೆಲ್ಲರ ನೆಚ್ಚಿನ ಪಾರ್ಲಿಮೆಂಟ್ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ರಕ್ಷಾರಾಮಯ್ಯನವರೇ, ಸನ್ಮಾನ್ಯ ಸೀತಾರಾಮ್ ಅವರೇ, ಸುದರ್ಶನ್ ಅವರೇ, ನನ್ನ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, KHP ಬಣದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೇ, ಎಲ್ಲ ಬ್ಲಾಕ್ ಕಾಂಗ್ರೆಸ್ ಸದಸ್ಯರ ಅಧ್ಯಕ್ಷರೇ, ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಗೌರಿಬಿದನೂರು ತಾಲೂಕಿನ ಇತಿಹಾಸದಲ್ಲಿ ಇಷ್ಟೊಂದು ಜನ ಯಾವತ್ತೂ ಸೇರಿರಲಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ತಾವೆಲ್ಲ ಅಪಾರ ಸಂಖ್ಯೆಯಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರುವುದಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು KHP ಬಣದ ಪರವಾಗಿ ತಮಗೆ ಉತ್ಪೂರ್ವವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ತಿಂಗಳು 24ನೇ ತಾರೀಕು ನಡೆಯುವಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸನ್ಮಾನ್ಯ ರಕ್ಷಾರಾಮಯ್ಯನವರು ಸ್ಪರ್ಧೆ ಮಾಡಿದ್ದಾರೆ. ಅವರ ಗುರುತು ಹಸ್ತಕ್ಕೆ ತಾವೆಲ್ಲ ಕೂಡ ಸಮಸ್ತ ನಾಗರಿಕ ಬಂಧುಗಳೆಲ್ಲರೂ ಕೂಡ ಮತಗಳನ್ನು ಹಾಕಿಸಿ ಅವರನ್ನು ಜಯಗಳಿಸಿ ಪಾರ್ಲಿಮೆಂಟ್ಗೆ ಕಳಿಸಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮಾನ್ಯ ಮತದಾರ ಬಂಧುಗಳೇ, ಈ ಚುನಾವಣೆ ಅತ್ಯಂತ ಮಹತ್ವವಾದಂತ ಚುನಾವಣೆ. ದೇಶದ ದಿಕ್ಕನ್ನ ಬದಲಿಸ್ತಾ ಇರ್ತಕ್ಕಂಥ ಒಂದು ಚುನಾವಣೆ. ಈ ದೇಶದಲ್ಲಿ ದೇಶವನ್ನ ಕಟ್ಟಿದಂತ ಸುಮಾರು 140 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಈ ದೇಶದ ಅಭಿವೃದ್ಧಿಗೆ ಸಾಕಷ್ಟು ಮಾಡಿದೆ. ಆದರೆ ನಿನ್ನೆ ಮೊನ್ನೆ ಬಂದಂತ BJP ಅವರು, ಸನ್ಮಾನ್ಯ ಮೋದಿಯವರು ಈ ದೇಶದಲ್ಲಿ ಮಾಡಿದ್ದಿಲ್ಲ ನಾನೇ ಅಂತೇಳಿ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ. ಅವ್ರು ಮಾಡಿದ್ದೇನೂ ಇಲ್ಲ, ಶೂನ್ಯ. ಇವತ್ತು ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಇವತ್ತು ಅತ್ಯಂತ ಶಕ್ತಿಯುತವಾಗಿ ಬೆಳಬೇಕಾದರೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಹಳ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನ ನಿಮಗೆ ಭರವಸೆಯನ್ನ ಕೊಟ್ಟಿತ್ತು. ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡತಕ್ಕಂಥ, ಒಂದೇ ತಿಂಗಳಲ್ಲಿ ಮಾಡತಕ್ಕಂಥ, ಕೊಟ್ಟ ಮಾತನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ, ದೀನದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ರೈತರ ಪಾರ್ಟಿ ಇದು. BJP ಪಾರ್ಟಿ ಏನಿದ್ರು ಕೂಡ ಶ್ರೀಮಂತರ ಪರ ಇರ್ತಕ್ಕಂಥ ಪಾರ್ಟಿ. BJP ಶ್ರೀಮಂತರ ಪರ ಇರ್ತಕ್ಕಂಥ ಪಾರ್ಟಿ. ಇವತ್ತು ಕಳೆದ 10 ವರ್ಷಗಳಲ್ಲಿ ಸನ್ಮಾನ್ಯ ಮೋದಿಯವರು ಏನು ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಪ್ರಶ್ನೆ ಮಾಡಬೇಕು. ಅನೇಕ ಭರವಸೆಗಳನ್ನ ಕೊಟ್ಟರು, ಅನೇಕ ಗ್ಯಾರಂಟಿ ಅಂತ ಹೇಳ್ತಾರೆ, ಮೋದಿನೇ ಗ್ಯಾರಂಟಿ ಹೇಳ್ತಾರೆ. ಅವರು ಒಂದು ಕಾಲಕ್ಕೆ ಹೇಳಿದ್ರು 15 ಲಕ್ಷವನ್ನ ಅಕೌಂಟ್ಗಳಿಗೆ ಹಾಕ್ತೀನಿ ಅಂತ ಹೇಳಿದ್ರು. 15 ರೂಪಾಯಿ ಕೂಡ ಯಾವ ಅಕೌಂಟ್ಗೂ ಕೂಡ ಹಾಕಿಲ್ಲ. ರೈತರಿಗೆ
ವಿಶೇಷವಾದಂಥ ಸವಲತ್ತನ್ನು ಕಲ್ಪಿಸ್ತೀನಿ, ಅವರ ಆದಾಯವನ್ನು 2 ಪಟ್ಟು ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಆದರೆ ಅದು ಮಾಡಲಿಲ್ಲ. ರೈತರ ಮೇಲೆ ಬಲವಂತವಾಗಿ ಕೆಲವು ಕಾನೂನುಗಳನ್ನು ತಂದು ರೈತರನ್ನ ಸಂಕಷ್ಟಕ್ಕೀಡು ಮಾಡಿದ್ದಾರೆ. ಇವತ್ತು ಮಾರುಕಟ್ಟೆ ವ್ಯವಸ್ಥೆ ಕೆಟ್ಟೋಗಿದೆ. ರೈತರಿಗೆ ಸರಿಯಾದಂಥ ಬೆಲೆ ಸಿಗ್ತಾ ಇಲ್ಲ, ನಷ್ಟಕ್ಕೊಳಗಾಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಇವತ್ತು 5 ಗ್ಯಾರಂಟಿಗಳನ್ನು ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಹೇಳಿದೆ. ಹಾಗಾಗಿ ಆ ಪ್ರಣಾಳಿಕೆಯಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಮಹಾಲಕ್ಷ್ಮಿ ಅಂತಕ್ಕಂಥ ಯೋಜನೆಯಲ್ಲಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳನ್ನ ಅಕೌಂಟ್ಗೆ ಹೋಗ್ತಕ್ಕಂಥ ಒಂದು ಖಾತರಿಯನ್ನ ಭರವಸೆ ಕೊಟ್ಟಿದೆ. ಇವತ್ತು ರೈತರಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಬೇಕು, ನ್ಯಾಯಯುತವಾದಂಥ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಪ್ರಕಾರ ಖರ್ಚಾಗುವಷ್ಟು 1.5 ಪಟ್ಟು ರೈತರಿಗೆ ಮಾರುಕಟ್ಟೆಯಲ್ಲಿ ಲಭ್ಯ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಇವತ್ತು ಕಾಂಗ್ರೆಸ್ ಕೊಡ್ತಾ ಇದ್ದಾರೆ. ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಅವರ ಸಂರಕ್ಷಣೆ ಮಾಡ್ತಕ್ಕಂಥ ಅನೇಕ ಜನಪರ ಯೋಜನೆಗಳನ್ನ ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ. ಮತ್ತು ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದಾರೆ, ಬಡವರು ಇದ್ದಾರೆ, ಹಿಂದುಳಿದವರು ಇದ್ದಾರೆ, SC ST ಜನಾಂಗ ಇದ್ದಾರೆ. ಅವರಿಗೆ ವಿಶೇಷವಾಗಿ ರಿಸರ್ವೇಶನ್ ಅಲ್ಲಿ ಇನ್ನೂ ಕೂಡ ಹೆಚ್ಚು ಮಾಡಿ ಆ ಹಿಂದುಳಿದ ಜನಾಂಗಗಳು ಕೂಡ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಘೋಷಣೆ ಮಾಡಿದೆ. ಇವತ್ತು ನಾವು ಗೌರಿಬಿದನೂರು ತಾಲೂಕಲ್ಲಿ ನಾನು ಮತ್ತು ಕಾಂಗ್ರೆಸ್ ಪಕ್ಷದ ಅನುಯಾಯಿಗಳು ಮತ್ತು ಪುಟ್ಟಸ್ವಾಮಿಗೌಡರು ಅವರ ಅನುಯಾಯಿಗಳು ಇಬ್ಬರು ಸೇರ್ಕೊಂಡ್ರೆ 1,30,30,000 ಓಟು ನಾವು ಬರಬೇಕು. ಅಷ್ಟು ಬರದೇ ಇದ್ರೆ ನೀವ್ಯಾರೋ ನಮ್ಮನ್ನು ಕೈ ಬಿಟ್ಟಿದ್ದೀರಿ ಅಂತ ಅರ್ಥ ಆಗುತ್ತೆ. ದಯಮಾಡಿ 2 ಸೇರಿಸಿದ್ರೆ 1,30,30,000 ಓಟು ಕಾಂಗ್ರೆಸ್ ಬೀಳಲೇಬೇಕು. ಅದು ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರ ಜವಾಬ್ದಾರಿ ಮತ್ತು KHP MLA ಅವರ ಮುಖಂಡರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ವಿಶ್ವಾಸ ಇದೆ, ಈ ಗೌರಿಬಿದನೂರು ತಾಲೂಕಲ್ಲಿ 2,40,000 ಮತ ಇರ್ತಕ್ಕಂಥದ್ದು. ಅದರಲ್ಲಿ 1,70,000 ಅಥವಾ 60,000 ಪೋಲಿಂಗ್ ಆಗ್ಬೋದು. 1,00,000 ಕನಿಷ್ಠ 20,000 ಓಟುಗಳ ಮತಗಳನ್ನ ಕಾಂಗ್ರೆಸ್ಗೆ ತಾವೆಲ್ಲ ಹಾಕ್ಬೇಕು ಅಂತ ಹೇಳಿ ನಾನು ಮನೆ ಮಾಡ್ತಾನೆ. ಸಮಯ ಇಲ್ಲ, ಈಗ ತಮ್ಮನ್ನ ಕುರಿತು ಪುಟ್ಟಸ್ವಾಮಿಗೌಡರು ಮಾತಾಡ್ತಾರೆ. ಇದೇ ತಿಂಗಳು 26ನೇ ತಾರೀಕು ನಡೆಯತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ರಕ್ಷಾ ರಾಮಯ್ಯನವರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ. ಅದಕ್ಕೋಸ್ಕರ ಇವತ್ತು ಪ್ರಚಾರ ಕಾರ್ಯದಲ್ಲಿ ರೋಡ್ ಶೋ ಮಾಡೋಕ್ಕೋಸ್ಕರ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಬಂದಿದ್ದಾರೆ. ಅದೇ ರೀತಿ ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಸರ್ ಬಂದಿದ್ದಾರೆ. ಅದೇ ರೀತಿ ಮಾಜಿ ಪರಿಷತ್ತಿನ ಸಭಾಪತಿಗಳಾದಂಥ ಸುದರ್ಶನ್ ಅವರು ಬಂದಿದ್ದಾರೆ. ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ನಜೀರ್ ಅಹಮದ್ ಅವರು ಬಂದಿದ್ದಾರೆ. ಅದೇ ರೀತಿ ಮಾಜಿ ವಿಧಾನಸಭಾ ಸದಸ್ಯರಾದಂಥ ಸಂಬಂಕಿ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ರಕ್ಷಾ ರಾಮಯ್ಯನವರ ತಂದೆಯವರಾದಂಥ ಸೀತಾರಾಮ್ ಅವರು ಬಂದಿದ್ದಾರೆ. ಅದೇ ರೀತಿ ಅನೇಕ ಮುಖಂಡರುಗಳು, ಕಾಂಗ್ರೆಸ್ಸಿನ ಅನೇಕ ಮುಖಂಡರುಗಳು, KHP ಬಣದ ಅನೇಕ ಮುಖಂಡರುಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು
ಕಾಂಗ್ರೆಸ್ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಕೂಡ ಬಂದರೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಇಲಾಖೆ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಹಾಗೂ ಎಲ್ಲ ಬಂದಿರತಕ್ಕಂತ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೀನಿ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ರಕ್ಷಾ ರಾಮಯ್ಯನವರು ಯಾವ ತರ ಸ್ವಭಾವ ಅಂತ ನಿಮಗೆಲ್ಲ ಗೊತ್ತಿದೆ. ಅವರು ಪ್ರತಿಷ್ಠಿತವಾದಂತಹ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ಅವರ ವಂಶಸ್ಥರು, ಅವರ ಕುಟುಂಬದವರು 50 ವರ್ಷಗಳ ಹಿಂದಲೇ ರಾಮಯ್ಯನವರು ಇಂದು ಸರ್ಕಾರನೇ ಎಜುಕೇಶನ್ ಹಾಸ್ಪಿಟಲ್ ವಿಚಾರದಲ್ಲಿ ಹಣ ಖರ್ಚು ಮಾಡಬೇಕಾದ್ರೆ ಇಂದು ಮುಂದೆ ನೋಡಿದಂತ ಟೈಮಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ತೆಗೆದು ಹಾಸ್ಪಿಟಲ್, ಇಂಜಿನಿಯರ್ ಕಾಲೇಜು, ಮೆಡಿಕಲ್ ಕಾಲೇಜು ಎಲ್ಲವನ್ನು ತೆಗೆದು ನಮ್ಮ ಎಲ್ಲ ನಾಗರಿಕರಿಗೆ ಎಲ್ಲ ಒಂದು ಶಿಕ್ಷಣ ಮತ್ತು ಹಾಸ್ಪಿಟಲ್ ಸೌಲಭ್ಯವನ್ನ ಜನಗಳಿಗೆ ಒದಗಿಸಿಕೊಂಡು ಕೊಟ್ಟವರು. ಅವರು ಜನಸೇವೆಯಿಂದಲೇ ಸಾರ್ವಜನಿಕವಾಗಿ ಅವರು ಸಂಪಾದನೆ ಮಾಡಿದ ಹಣವನ್ನು ಜನಸೇವೆಗೆ ಉಪಯೋಗಿಸುವಂತ ಒಂದು ಪ್ರತಿಷ್ಠಿತವಾದ ಕುಟುಂಬ. ಆದರೂ ಕೂಡ ಪ್ರತಿಷ್ಠಿತವಾದ ಕುಟುಂಬದಲ್ಲಿ ಬಂದಿದ್ರು ಕೂಡ ರಕ್ಷಾ ರಾಮಯ್ಯನಿಗೆ ಯಾವುದೇ ಹಮ್ಮು ಬೊಮ್ಮೆ ಇಲ್ಲ. ಎಲ್ಲರ ಜನ ಜೊತೆ ಈ ಬಡವರು ಮಧ್ಯಮ ವರ್ಗ ಪ್ರತಿಯೊಬ್ಬರ ಜೊತೆ ಯಾವುದೇ ಭೇದ ಭಾವ ಇಲ್ಲದೆ ಬೆರೆಯುವಂತ ಲಕ್ಷಣಗಳು ಗುಣ ಇರುವಂತ ವ್ಯಕ್ತಿ, ಸರಳ ಸಜ್ಜನಿಕೆಯ ವ್ಯಕ್ತಿ. ಅಂತ ವ್ಯಕ್ತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರೋದು ನಮ್ಗೊಂದು ವಿಧವಾದ ಅದೃಷ್ಟ ಅಂತ ನನ್ನ ಭಾವನೆ. ಇಂಥ ಅಭ್ಯರ್ಥಿಗೆ ಬರೋ ಎಲೆಕ್ಷನ್ ನಲ್ಲಿ ಅತ್ಯಧಿಕ ಮತವನ್ನು ಕೊಟ್ಟು ನಾವು ಗೆಲ್ಲಿಸ್ಕೊಡ್ಬೇಕಾಗಿದೆ. ಇದಕ್ಕೆ ಆಧಾರವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಅವು ಕೂಡ ನಮ್ಗೆ ಆಧಾರವಾಗಿದೆ ಮತ್ತು ಮೂಲಭೂತವಾಗಿ ರಕ್ಷಣೆ ಒದಗಿಸ್ತವೆ. ಅವ್ರು ಕೊಟ್ಟಿರುವಂತ 5 ಗ್ಯಾರಂಟಿಗಳು ಒಂದಕ್ಕಿಂತ ಒಂದು ವಿನೂತನವಾದಂತ ಗ್ಯಾರಂಟಿಗಳು. ಗೃಹ ಜ್ಯೋತಿ ಇರ್ಬೋದು, ಗೃಹ ಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಅಥವಾ ಯುವ ನಿಧಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಒಂದಕ್ಕಿಂತ ಒಂದು ಜನಪರವಾದಂತ ಯೋಜನೆಗಳು. ಇಂಥ ಯೋಜನೆಗಳು ಸುಮಾರು 50,000 ಕೋಟಿಗಿಂತ ಹೆಚ್ಚು. ಬೇರೆ ಸರ್ಕಾರಗಳಾಗಿದ್ರೆ 50,000 ಕೋಟಿನ ಯಾವ್ದಾದ್ರು ಕೆಲಸ ಕಾರ್ಯಕ್ಕೆ ಪ್ರಾಜೆಕ್ಟ್ ಅಂತ ಮಾಡಿ ಇಷ್ಟ ಪರ್ಸೆಂಟೇಜ್ಗಳು ದುಡ್ಡಿಂದ ಹಾಳು ಮಾಡ್ತಿದ್ರು. ಇದು 1 ರೂಪಾಯಿನೂ ಕೂಡ ಲಂಚ ಯಾರಿಗೂ ಹೋಗದಂಗೆ ನೇರವಾಗಿ ಜನಕ್ಕೆ ತಲುಪುವಂತ ವ್ಯವಸ್ಥೆಯನ್ನ ನಮ್ಮ ಸಿದ್ದರಾಮಯ್ಯ ಮಾಡಿಕೊಟ್ಟಿದ್ದಾರೆ. ಇವು ನಮ್ಮ ಬೂದಿ ಮುಚ್ಚಿದ ಕೆಂಡು ತರ ಇದೆ ಈ ಒಂದು ಯೋಜನೆಗಳ ಪ್ರಭಾವ. ಈ ಒಂದು ಎಲೆಕ್ಷನ್ ಅಲ್ಲಿ ಖಂಡಿತವಾಗಿವೆ. ಇದರ ಪ್ರಭಾವದಿಂದ ನಾವು ಅತ್ಯಧಿಕ ಹೆಚ್ಚಿನ ಮತಗಳನ್ನು ಪಡೆದು ಹೆಚ್ಚಿನ ಸೀಟನ್ನ ಕಾಂಗ್ರೆಸ್ ಗೆಲ್ತದೆ ಲೋಕಸಭೆಯಲ್ಲಿ ನಂಬಿಕೆ ನನಗಿದೆ. ಅದಕ್ಕೋಸ್ಕರ ತಮ್ಗೆಲ್ಲ ಮನವಿ ಮಾಡೋದಿಷ್ಟೇ, ಇಂಥ ಯೋಜನೆಗಳಂತ ತಂದಂತ ಸಿದ್ದರಾಮಯ್ಯನವರ ಒಂದು ಏನು ದೂರದೃಷ್ಟಿ ಇತ್ತು ಆ ಯೋಜನೆಗಳು ಉಳಿಬೇಕು. ಆ ಒಂದು ಗ್ಯಾರಂಟಿಗಳಿಗೆ ಅಪಾಯ ಆಗಬಾರದು ಅಂತಂದ್ರೆ ನೀವೆಲ್ಲರೂ ಕೂಡ, ಯಾಕಂದ್ರೆ ಈ ಒಂದು ಚುನಾವಣೆಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಂಗೆ ಅತಿ ಹೆಚ್ಚಿನ ಸೀಟ್ಗಳು ಗೆಲ್ಲಿಲ್ಲ ಅಂದ್ರೆ ಈ ಒಂದು ಗ್ಯಾರಂಟಿಗಳಿಗೆ ಅಪಾಯ ಇದೆ. ಬಡವರಿಗೆ ನೇರವಾಗಿ ತಿಂಗಳಿಗೆ 4,500ದಿಂದ 5,000 ರೂಪಾಯಿ ತಲುಪುವಂತ ಯೋಜನೆಗಳು ಪ್ರತಿ ತಿಂಗಳು. ಈಗ ಯಾರು ಎಲೆಕ್ಷನ್ ನಲ್ಲಿ ಅಷ್ಟೋ ಕೊಟ್ಬಿಟ್ಟು ಎಲೆಕ್ಷನ್ ನಲ್ಲಿ ವೋಟ್ ಹಾಕಿಸ್ಕೊಳ್ಳೋದು ದೊಡ್ಡದಲ್ಲ. ತಿಂಗಳಿಗೆ 4,500 ರೂಪಾಯಿ ಬರ್ತದೆ. ಅದನ್ನ ನೀವು ಲೆಕ್ಕ ಹಾಕ್ಬೇಕು. ಅದೇನೋ ಗಾದೆ ಹೇಳ್ತಾರೆ, ನಿಮಿಷದ ಕೂಳಿಗೋಸ್ಕರ ವರ್ಷದ ಕೂಳು ಬಿಟ್ರು ಅಂತ. ಈ ಎಲೆಕ್ಷನ್ ಏನೋ ಕೊಡ್ತಾರೆ ಅಂತ ನೀವೇನೋ ಆಸೆ ಪಟ್ಟು ಯಾರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ವರ್ಷದ ಕೂಡ ಹೋಗುತ್ತೆ ನಿಮ್ಗೆ ಅಂತ ಒಂದು ಪರಿಸ್ಥಿತಿ ಆಗ್ತದೆ. ಅದರಿಂದ ನೀವು ಮುಂದಾಲೋಚನೆ ಮಾಡ್ಕೊಂಡು ತಿಂಗಳಿಗೆ 4,500 ರೂಪಾಯಿ ಪ್ರತಿ ಮನೆ ಬರುವಂತ ಒಂದು ವ್ಯವಸ್ಥೆಯನ್ನ ನಾವು ಉಳಿಸ್ಕೋಬೇಕಾಗಿದೆ. ಅದರಿಂದ ದಯಮಾಡಿ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೆ ನಂಬಿಕೆ ಇದೆ ಈಗ ಬರೋ ಲೋಕಸಭೆ ಚುನಾವಣೆ 26ನೇ ತಾರೀಕು ಮತದಾನ ಮಾಡಿದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ನಮ್ಮ ತಾಲೂಕಿನಿಂದ 35,000ಕ್ಕಿಂತ ಹೆಚ್ಚು ಬಹುಮತದಲ್ಲಿ ಲೀಡರ್ ಗೆಲ್ಲಿಸ್ಕೊಡ್ತೀವಿ ಅಂತ ಭರವಸೆಯನ್ನ ನಮ್ಮ ಅಭ್ಯರ್ಥಿ ನಾನು ಕೊಡ್ತಾ ಇದ್ದೀನಿ. ಇದಕ್ಕೆ ಇಷ್ಟನ್ನ ಕೊಟ್ರೆ ನಮ್ದು ತಾಲೂಕು ಆರ್ಥಿಕವಾಗಿ ಹಿಂದಿರುವ ತಾಲೂಕು. ಇಷ್ಟು ನೀವು 35,000ಕ್ಕಿಂತ ಹೆಚ್ಚಿನ ಬಹುಮತ ತಂದ್ಕೊಡಿ. ಯಾವುದೇ ನಮ್ಮ ತಾಲೂಕಿಗೆ ಕೆಲಸ ಕಾರ್ಯ ಆಗ್ಬೇಕಾರೆ, ಯಾವುದೇ ಅನುದಾನ ಬರಬೇಕಾರೆ ಈ ನಮ್ಮ ಸಮಗ್ರವಾಗಿ ನಮ್ಮ ತಾಲೂಕು ಅಭಿವೃದ್ಧಿ ಇದು ಒಂದು ಆರ್ಥಿಕವಾಗಿ ಹಿಂದಿರುವ ತಾಲೂಕು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಹೋಗಿ ನಮಗೆ ತಾಲೂಕಿಗೆ ಬೇಕಾದ ಅನೇಕ ಸೌಲಭ್ಯಗಳನ್ನ ಅಭಿವೃದ್ಧಿಗಳನ್ನ ನಾನು ಮಾಡ್ಸಕ್ಕೆ ನಾನು ಬದ್ಧವಾಗಿರ್ತೀನಿ. ನೀವೆಲ್ಲ ಒಗ್ಗಟ್ಟಾಗಿ 35,000ಕ್ಕಿಂತ ಹೆಚ್ಚು 35,000ಕ್ಕಿಂತ ಹೆಚ್ಚು ಬಹುಮತದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ನಿಮ್ಗೆಲ್ಲ ಕೇಳ್ಕೊತೀನಿ. ಹಾಗೇನೆ ಈ ಒಂದು ಸಮಾರಂಭದಲ್ಲಿ ನಮಗೆಲ್ಲ ಬೆನ್ನೆಲುಬಾಗಿ
ಈ ಕ್ಷೇತ್ರದಲ್ಲಿ 25 ವರ್ಷಗಳಿಂದಲೂ ಕೂಡ ಈ ಸರ್ಕಾರ ಅವರು ವೈಯಕ್ತಿಕವಾಗಿ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಈ ತಾಲೂಕಿನ ಮುನ್ನಡೆಸ್ಕೊಂಡು 25 ವರ್ಷಗಳಿಂದ ಬಂದಿದ್ದಾರೆ. ಅವರು ಕೂಡ ನಾವು ಜೊತೆಯಾಗಿ ಹೆಚ್ಚಿನ ಮತಗಳನ್ನು ತರ್ತೀವಿ ಅಂತ ಅದಕ್ಕೆ ಭರವಸೆ ಕೊಡ್ತೇವೆ. ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ಸಚಿವರಾದಂಥ ಶ್ರೀ ಶಿವಶಂಕರ ರೆಡ್ಡಿಯವರು, ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಅವರೇ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ನಮ್ಮ ಪಕ್ಷದ ಅಭ್ಯರ್ಥಿ ಶ್ರೀ ರಕ್ಷಾ ರಾಮಯ್ಯ ಅವರ, ಮಾಜಿ ಶಾಸಕರಾದಂಥ ಸಂಪಂಗಿ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಸೀತಾರಾಮ್ ಅವರೇ, ಇತರ ಎಲ್ಲ ಪಕ್ಷದ ಮುಖಂಡರುಗಳೇ, ಜಿಲ್ಲಾ ಅಧ್ಯಕ್ಷರಾದಂಥ ಕೇಶವ ರೆಡ್ಡಿ ಅವರೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಗೌರಿಬಿದನೂರಿನಲ್ಲಿ ಒಂದು ಐತಿಹಾಸಿಕವಾದಂಥ ರೋಡ್ ಶೋವನ್ನು ಕಾಂಗ್ರೆಸ್ ಪಕ್ಷ ಮತ್ತು ಪುಟ್ಟಸ್ವಾಮಿ ಗೌಡರು ಇಬ್ಬರು ಸೇರಿ, ಶಿವಶಂಕರ ರೆಡ್ಡಿ ಮತ್ತು ಪುಟ್ಟಸ್ವಾಮಿ ಗೌಡರು ಇಬ್ಬರು ಸೇರಿ ಭರ್ಜರಿಯಾದಂಥ ರೋಡ್ ಶೋವನ್ನು ಏರ್ಪಾಡು ಮಾಡಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯಾಗಿ ಶಿವಶಂಕರ ರೆಡ್ಡಿ ಅವರು ಸ್ಪರ್ಧೆ ಮಾಡಿದರು. ಪಕ್ಷೇತರರಾಗಿ ಪುಟ್ಟಸ್ವಾಮಿ ಗೌಡರು ಕೂಡ ಸ್ಪರ್ಧೆ ಮಾಡಿದರು. ಅಂತಿಮವಾಗಿ ಪುಟ್ಟಸ್ವಾಮಿ ಗೌಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮಿಂದ ಆಯ್ಕೆಯಾಗಿ ಈಗ ಶಾಸಕರಾಗಿದ್ದಾರೆ. ಒಂದು ಆರೋಗ್ಯಕರವಾದಂತ ಬೆಳವಣಿಗೆ ಏನಪ್ಪಾ ಅಂತಂದ್ರೆ, ಶಿವಶಂಕರ ರೆಡ್ಡಿಯವರು ಮತ್ತು ಪುಟ್ಟಸ್ವಾಮಿ ಗೌಡರು ಇಬ್ಬರು ಒಟ್ಟಾಗಿ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾದಂತ ರಕ್ಷಾ ರಾಮಯ್ಯನವರಿಗೆ ಬೆಂಬಲಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ರಕ್ಷಾ ರಾಮಯ್ಯನವರಿಗೆ ಸುಮಾರು ಎಷ್ಟು ಲೀಡ್ ಕೊಡ್ತೀರಿ ಶಿವಶಂಕರ ರೆಡ್ಡಿ, ಪುಟ್ಟಸ್ವಾಮಿ ಗೌಡ್ರೆ? ಇವರಿಬ್ರು ಒಟ್ಟು ಸೇರಿರೋದ್ರಿಂದ ಕನಿಷ್ಠ 50,000 ಅಂತರದಲ್ಲಿ 50,000 ಅಂತರದಲ್ಲಿ ಗೌರಿಬಿದನೂರಿನಲ್ಲಿ
ನಮಗೆ ಮತ ಬರ್ತದೆ ಅಂತಕ್ಕಂಥ ವಿಶ್ವಾಸ ಬಂದಿದೆ ನನಗೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅತ್ಯಂತ ಕಡು ಭ್ರಷ್ಟ, ಅವರು ಮಂತ್ರಿಯಾಗಿದ್ದಾಗ, ಆರೋಗ್ಯ ಮಂತ್ರಿಯಾಗಿದ್ದಾಗ ಈ ದೇಶದಲ್ಲಿ ಕೊರೋನಾ ಬಂದಿದ್ದಂತ ಸಂದರ್ಭದಲ್ಲಿ ಇವರು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಈ ಆರೋಗ್ಯ ಇಲಾಖೆಗೆ ಬೇಕಾದಂತ ಸಾಮಗ್ರಿಗಳನ್ನ ಕೊಂಡ್ಕೊಳ್ಳೋದ್ರಲ್ಲಿ ಹೆಚ್ಚು ಭ್ರಷ್ಟಾಚಾರವನ್ನ ಮಾಡಿದ್ರೆ ಅದು ಬಿಜೆಪಿಯ ಅಭ್ಯರ್ಥಿ ಅಂತಕ್ಕಂಥದನ್ನ ತಾವೆಲ್ಲ ತಿಳ್ಕೋಬೇಕಾಗ್ತದೆ. ಅದಕ್ಕಾಗಿ ಅವರು ಹೆಚ್ಚು ಭ್ರಷ್ಟಾಚಾರವನ್ನ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರನ್ನ ಮನೆ ಕಳಿಸಿದ್ದಾರೆ. ಈಗ ಇನ್ಫ್ಲೂಯೆನ್ಸ್ ಮಾಡಿ ಲೋಕಸಭೆಗೆ ಮತ್ತೆ ಸ್ಪರ್ಧೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಿರಸ್ಕರಿಸಲ್ಪಟ್ಟಂತ ವ್ಯಕ್ತಿ ಇಲ್ಲಿ ಗೆಲ್ಬೇಕಾ? ಗೆಲ್ಲಿಸ್ತೀರಾ? ಗೆಲ್ಲಬಾರದು. ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಅಭ್ಯರ್ಥಿ ಗೆಲ್ಲಬಾರದು. ರಕ್ಷಾರಾಮಯ್ಯನವರು ಪಾಪ ಒಬ್ಬ ಅತ್ಯಂತ ಸರಳ ಸಂಭಾವಿತ ವ್ಯಕ್ತಿ, ಒಂದು ಶ್ರೀಮಂತ ಕುಟುಂಬದಿಂದ ಬಂದಿದ್ರು ಕೂಡ ಸ್ವಲ್ಪನೂ ಕೂಡ ಅಹಂ ಇಲ್ಲೇ ಇರ್ತಕ್ಕಂಥ ವ್ಯಕ್ತಿ, ಜೊತೆಗೆ ವಿದ್ಯಾವಂತ ವ್ಯಕ್ತಿ. ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು 25 ಜನ ಗೆದ್ದೋಗಿದ್ರು. ಸುಮಲತಾ ಸೇರಿ 26 ಆಯಿತು. ಆಮೇಲೆ ಈಗ ಜೆಡಿಎಸ್ ಅವರು ಕೂಡ ಸೇರ್ಕೊಂಡಿರೋದ್ರಿಂದ 27 ಜನ ಇದ್ದಾರೆ. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು. ಯಾವತ್ತಾರು ಒಬ್ಬ MP ಬಾಯಿ ಬಿಟ್ಟಿದ್ದೀರಂದ್ರೆ, ಒಬ್ಬ MP 5 ವರ್ಷ ದೊಡ್ಡ ಅನ್ಯಾಯ ಆದ್ರೂ ಕೂಡ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಯ್ತು. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನು ಕೊಡ್ಲಿಲ್ಲ, ಬಜೆಟ್ ನಲ್ಲಿ ಹೇಳಿದದನ್ನ ಕೊಡ್ಲಿಲ್ಲ. ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು. ಬಜೆಟ್ ಸ್ಪೀಚ್ ನಲ್ಲಿ ಅಪ್ಪರ ಭದ್ರಾಕ್ಕೆ 5300 ಕೋಟಿ ರೂಪಾಯಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ 1 ವರ್ಷ ಕಳೆದೋಯ್ತು, ಇವತ್ತವರೆಗೆ 1 ರೂಪಾಯಿನೂ ಕೂಡ ಬಿಡುಗಡೆ ಮಾಡಲಿಲ್ಲ. ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಬಂತು. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಮನವಿಯನ್ನು ಕೊಟ್ಟು ಬರಗಾಲ ಇದೆ, ನಮಗೆ NDRF ನಿಂದ ಹಣ ಬಿಡುಗಡೆ ಮಾಡಿ ಅಂತೇಳಿ ಒತ್ತಾಯವನ್ನು ಮಾಡಿದ್ರು. ಆದ್ರೆ ಇವತ್ತವರೆಗೆ 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ. ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ, ಹೈ ಲೆವೆಲ್ ಕಮಿಟಿ. ಆ ಕಮಿಟಿ ತೀರ್ಮಾನ ಮಾಡಬೇಕು. ಇವತ್ತವರೆಗೆ ಒಂದು ಮೀಟಿಂಗ್ ಕೂಡ ಮಾಡಲಿಲ್ಲ. ನಾನೇ ಸ್ವತಃ ಡಿಸೆಂಬರ್ 19ನೇ ತಾರೀಕು ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಹೇಳಿದೆ ಅವರಿಗೆ. ಇವತ್ತು ಕರ್ನಾಟಕದಲ್ಲಿ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಕಷ್ಟದಲ್ಲಿದ್ದಾರೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ. ನಾವು ನಮ್ಮ ಹಣದಿಂದ ಇವತ್ತು SDRF ಹಣದಿಂದ ಸಾಕಷ್ಟು
ಬರ ಪರಿಹಾರ ಕಾರ್ಯಕ್ರಮಗಳನ್ನು ತಗೊಂಡಿದ್ದೀವಿ. ಸುಮಾರು 34 ಲಕ್ಷ ರೈತರಿಗೆ 2,000 ರೂಪಾಯಿನಂತೆ ತಾತ್ಕಾಲಿಕವಾಗಿ ಇನ್ಪುಟ್ ಸಬ್ಸಿಡಿಯನ್ನ 650 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಕೊಟ್ಟಿದ್ದೀವಿ ಅಂತ ನರೇಂದ್ರ ಮೋದಿ ಅವರಲ್ಲಿ ಪರಿಪರಿಯಾಗಿ ನಾನು ಬೇಡ್ಕೊಂಡ್ರು ಕೂಡ ನರೇಂದ್ರ ಮೋದಿ ಅವರು ಕೇಳ್ಕೊಂಡ್ರ ಹೊರತು ಏನು ಕ್ರಮ ತಗೊಳ್ಳಿಲ್ಲ. ಅದಾದ್ಮೇಲೆ ಡಿಸೆಂಬರ್ 20ನೇ ತಾರೀಕು ನಾನು ಮತ್ತು ಕೃಷ್ಣ ಬೈರೇಗೌಡ ನಾವಿಬ್ರು ಸೇರಿ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದು. ಅಮಿತ್ ಶಾ ಅವರು ಹೇಳಿದ್ರು ಡಿಸೆಂಬರ್ 23ಕ್ಕೆ ನಾನು ಮೀಟಿಂಗ್ ಕರೆದಿದ್ದೀನಿ, ಅವತ್ತು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ರು. ಡಿಸೆಂಬರ್ ಆಗಿ ಈಗ ಏಪ್ರಿಲ್ ತಿಂಗಳಲ್ಲಿ ಇದ್ದೀವಿ. ನಾಳೆಗೆ 4 ತಿಂಗಳು. ಇವತ್ತಿನವರಿಗೆ ₹1 ಕೊಡ್ಲಿಲ್ಲ. ಇಷ್ಟು ಅನ್ಯಾಯ ಆದ್ರೂ ಕೂಡ ಒಬ್ಬ ಬಿಜೆಪಿ MP ಲೋಕಸಭೆಯಲ್ಲಾಗ್ಲಿ ಹೊರಗಡೆಯಾಗ್ಲಿ ಬಾಯಿ ಬಿಟ್ಟಿದಾರ? ಇಷ್ಟೊಂದು ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಬಿಜೆಪಿಗೆ ಬೆಂಬಲಿಸ್ತೀರಾ? ಬೆಂಬಲಿಸಬಾರದು. ನೀವು ಸ್ವಾಭಿಮಾನಿಗಳಾದ್ರೆ ಬಿಜೆಪಿಯನ್ನ ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು. ಅದಕ್ಕೋಸ್ಕರ ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಪಾರ್ಲಿಮೆಂಟ್ಗೆ ಹೋಗ್ಬೇಕು ಹೊರತು ಬಾಯಿ ಬಿಡಲಿದ್ದವರು ಯಾವತ್ತೂ ಕೂಡ ಹೋಗಬಾರದು. ಯಾಕಂತಂದ್ರೆ ಬಿಜೆಪಿ ಎಂಪಿಗಳು ನರೇಂದ್ರ ಮೋದಿ ಅವರು ಕಂಡ್ರೆ ಗಡಗಡ ಅಂತ ನಡುತ್ತಾರೆ. ಬಿಜೆಪಿ ಅವ್ರ ಕಳಿಸಿ ಏನಾದ್ರು ಪ್ರಯೋಜನ ಆಗುತ್ತಾ? ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಕ್ಕಾಗುತ್ತಾ? ಇಲ್ಲ. ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಲೋಕಸಭೆಗೆ ಹೋದ್ರೆ ಕರ್ನಾಟಕದ ಪರವಾಗಿ ಲೋಕಸಭೆಯಲ್ಲಿ ಮಾತನಾಡ್ತಕ್ಕಂಥವ್ರು ಬರಬೇಕಾಗ್ತದೆ. ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಅನ್ಯಾಯವನ್ನ ಪ್ರತಿಭಟಿಸ್ತಕ್ಕಂಥ, ಕರ್ನಾಟಕಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥವ್ರು ಲೋಕಸಭೆಗೆ ಹೋಗ್ಬೇಕು. ಅದಕ್ಕೋಸ್ಕರ ರಕ್ಷಾರಾಮಯ್ಯನವರಿಗೆ ಈ ಸಾರಿ ನೀವು ಆಶೀರ್ವಾದವನ್ನ ಮಾಡಬೇಕು. ನರೇಂದ್ರ ಮೋದಿ ಅವರು 10 ವರ್ಷಗಳು ಪ್ರಧಾನಮಂತ್ರಿ ಆಗಿದ್ರು. 10 ವರ್ಷಗಳಲ್ಲಿ ಬಡವರಿಗೆ ಏನು ಮಾಡಲಿಲ್ಲ, ಕೊಟ್ಟ ಮಾತಂತೆ ನಡ್ಕೊಳ್ಳಿಲ್ಲ. 15 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಅವ್ರ ಅಕೌಂಟ್ಗೆ ಹಾಕ್ತೀವಿ ಅಂತಂದ್ರು. ಹಾಕಿದ್ರ 15 ಲಕ್ಷ ರೂಪಾಯಿನ ಹಾಕ್ಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆ ಮಾಡಿದ್ರ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾಗಿತ್ತು, ಮಾಡಲಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು, ಮಾಡಲಿಲ್ಲ. ರೈತರು ಬೆಳೆದಂತ ಪದಾರ್ಥಗಳಿಗೆ 1.5 ಪಟ್ಟು ಕೊಡ್ತೀವಿ ಅಂತಂದ್ರು, ಕೊಡ್ಲಿಲ್ಲ. ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಲಿಲ್ಲ. ಒಳ್ಳೆ ದಿನ ಬರ್ತದೆ ಅಂತಂದ್ರು, ಅಚ್ಚೇ ದಿನ ಆಯೇಗ ಅಂತಂದ್ರು. ಬಂತ? ಒಳ್ಳೆ ದಿನ ಬಂತ? ಒಳ್ಳೆ ದಿನ ಬರಲಿಲ್ಲ. ನಾವು 13ರಿಂದ 18ರವರೆಗೆ ಅಧಿಕಾರದಲ್ಲಿ ಇದ್ದು ನಾನೇ ಮುಖ್ಯಮಂತ್ರಿ ಆಗಿದ್ದೆ. 165 ಭರವಸೆಗಳನ್ನ ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿದೆ. ಈ ಸಾರಿ ನಾನು DK ಶಿವಕುಮಾರ್ ಇಬ್ರು ಸೇರಿ 5 ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ದು. ಅದಕ್ಕೋಸ್ಕರ ಗ್ಯಾರಂಟಿ ಚೆಕ್ಗೆ ಇಬ್ರು ಸೈನ್ ಮಾಡಿದ್ದು. ಅದ್ರ ಮನೆಗೆ ಹಂಚಿದ್ದು. ಇವತ್ತು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ,
ಅನ್ನಭಾಗ್ಯ, ಯುವ ನಿಧಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ. ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಎದೆ ಎತ್ತಿ ನಿಮ್ಮ ಆಶೀರ್ವಾದ ಕೇಳ್ತಕ್ಕಂತ ಶಕ್ತಿ ನಮಗಿದೆ. ಬಿಜೆಪಿಗೆ ಯಾವ ಶಕ್ತಿ ಇದೆ? ಬಿಜೆಪಿಗೆ ಅವ್ರು ಕೊಟ್ಟ ಮಾತಂತೆ ನಡ್ಕೊಂಡಿದಾರ? ನಡ್ಕೊಂಡಿಲ್ಲ. ನಾವು ಕೊಟ್ಟ ಮಾತಂತೆ ನಡ್ಕೊಂಡಿದ್ದೇವೆ. ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ನೀವೆಲ್ಲ ಯೋಚನೆ ಮಾಡಬೇಕು, ಯಾರು ಕೊಟ್ಟ ಮಾತಂತೆ ನಡ್ಕೊಳ್ತಾರೆ, ಯಾರು ಸುಳ್ಳು ಹೇಳ್ತಾರೆ ಅಂತಕ್ಕಂಥದನ್ನ ತೀರ್ಮಾನ ಮಾಡಬೇಕಾಗ್ತದೆ. ಭಾರತೀಯ ಜನತಾ ಪಕ್ಷದವರು ಇವತ್ತಿನವರಿಗೆ ಕೊಟ್ಟ ಮಾತಂತೆ ನಡ್ಕೊಂಡಿಲ್ಲ. ನರೇಂದ್ರ ಮೋದಿ ಅವರಿಗೆ ಜ್ಞಾಪಕ ಆಗೋದು ಕರ್ನಾಟಕ ಯಾವಾಗಪ್ಪ ಅಂತಂದ್ರೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ. ಪ್ರವಾಹ ಬಂದಾಗ ಬರಲಿಲ್ಲ, ಬರಗಾಲ ಬಂದಾಗ ಬರಲಿಲ್ಲ, ಜನರ ಕಷ್ಟ ಸುಖ ಏನು ಅಂತ ಕೇಳಲಿಲ್ಲ. ಇವತ್ತು ನಾವು 4,30,000 ಕೋಟಿ ರೂಪಾಯಿ, 4,30,000 ಕೋಟಿ ರೂಪಾಯಿಗಳನ್ನ ತೆರಿಗೆ ರೂಪದಲ್ಲಿ ಕೇಂದ್ರಕ್ಕೆ ಕೊಡ್ತೀವಿ. ನಮ್ಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದ್ರೆ 55,000 ಕೋಟಿ ಮಾತ್ರ. 55,000 ಕೋಟಿ ಮಾತ್ರ. ಇದನ್ನ ಕೇಳಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಸಿದ್ದರಾಮಯ್ಯನವರು ದೇಶ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ಒಬ್ರು ಲೋಕಸಭಾ ಸದಸ್ಯರು DK ಸುರೇಶ್ ಅವರೊಬ್ರು ಮಾತ್ರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಅನ್ಯಾಯವನ್ನ ಸರಿಪಡಿಸಿ ಅಂತೇಳಿ ಪಾರ್ಲಿಮೆಂಟಿನ ಹೊರಗೆ, ಪಾರ್ಲಿಮೆಂಟಿನ ಒಳಗಡೆ ಹೋರಾಟ ಮಾಡಿದವರು ಏಕೈಕ ಲೋಕಸಭಾ ಸದಸ್ಯರ DK ಸುರೇಶ್. ಬಿಜೆಪಿಯವರು ಯಾರು ಕೂಡ ಮಾತಾಡಲಿಲ್ಲ. ನಾವು 100 ರೂಪಾಯಿ ತೆರಿಗೆ ಕೊಟ್ರೆ ಕೇಂದ್ರ ಸರ್ಕಾರಕ್ಕೆ ನಮ್ಗೆ ಎಷ್ಟು ಗೊತ್ತಾ ಬರೋದು? ಬರೀ 13 ರೂಪಾಯಿಗಳು ಮಾತ್ರ. ಈ ಅನ್ಯಾಯ ಸಹಿಸ್ಕೋಬೇಕಾ? ಈ ಅನ್ಯಾಯ ಕೇಳೋರು ಬೇಕಾ ಬೇಡ? ನಾನು ಡೆಲ್ಲಿಗೆ ಹೋದೆ, ಎಲ್ಲ ಶಾಸಕರನ್ನ ಎಲ್ಲ ಮಂತ್ರಿಗಳನ್ನ ಕರ್ಕೊಂಡು ಡೆಲ್ಲಿನಲ್ಲಿ ಪ್ರತಿಭಟನೆಯನ್ನು ಮಾಡುವ ಒಂದು ದಿನ. ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ನಮಗೆ. ಅನ್ಯಾಯ ಸರಿಪಡಿಸಿ ಕರ್ನಾಟಕಕ್ಕೆ ನ್ಯಾಯ ಕೊಡಿ ಅಂತೇಳಿ ಹೇಳಿದ್ರು ಕೂಡ ಇವತ್ತವರಿಗೆ ಕೊಡ್ಲಿಲ್ಲ. ನರೇಂದ್ರ ಮೋದಿಯವರು ಬರೀ ಸುಳ್ಳು ಹೇಳ್ಕೊಂಡು, ನಾಟಕ ಆಡ್ಕೊಂಡು ಇವತ್ತು ಜನರನ್ನ ವಂಚಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ದೊಡ್ಡ ಮನಸ್ಸು ಮಾಡಿ 26ನೇ ತಾರೀಕು ಇವರ ಕ್ರಮ ಸಂಖ್ಯೆ 3, ಕ್ರಮ ಸಂಖ್ಯೆ, ಇವರ ಚಿಹ್ನೆ ಹಸ್ತ, ಇವರಿಗೆ ಆಶೀರ್ವಾದ ಮಾಡೋದ್ರ ಮೂಲಕ ಇವ್ರಿಗೆ ಕಳಿಸ್ಕೊಡ್ಬೇಕಲ್ಲ, ಲೋಕಸಭೆಗೆ ಕಳಿಸ್ಕೊಡ್ತೀನಲ್ಲ, ಕಳಿಸ್ತೀನಿಯಲ್ವಾ? ನಿಮಗೆ ಈ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಮಾಡಿದಂತ ಭ್ರಷ್ಟ ಬೇಕಾ? ಪ್ರಾಮಾಣಿಕವಾಗಿ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂತ ರಕ್ಷಾರಾಮಯ್ಯ ಬೇಕಾ ಅಂತಕ್ಕಂಥದನ್ನ ತೀರ್ಮಾನ ಮಾಡಬೇಕು. ಇಷ್ಟೆಲ್ಲ ಆದ್ಮೇಲೆ ನಾನು ಅಸೆಂಬ್ಲಿನಲ್ಲಿ ರೈಸ್ ಮಾಡಿದ್ದೆ. ಯಡಿಯೂರಪ್ಪ ಮತ್ತೆ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದಾರಲ್ಲ, ಅವರು ಸುಮಾರು 4,000 ಕೋಟಿ ರೂಪಾಯಿಗಳನ್ನ ಲೂಟಿ ಮಾಡಿಬಿಟ್ಟಿದ್ದಾರೆ. 4,000 ಕೋಟಿ ಅವರು ತನಿಖೆ ಮಾಡಲಿಕ್ಕೆ ಒಪ್ಕೊಳ್ಳಲಿಲ್ಲ. ಅದಕ್ಕೋಸ್ಕರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ನ್ಯಾಯಾಂಗ ತನಿಖೆಯನ್ನ ಮಾಡಿಸ್ತಾ ಇದ್ದೀವಿ. ಇವತ್ತು ಏನೇನು ಭ್ರಷ್ಟಾಚಾರ ಮಾಡಿದ್ದಾರೆ ಪರ್ಚೇಸಿಂಗ್ ನಲ್ಲಿ, ಆ ಭ್ರಷ್ಟಾಚಾರವನ್ನು ಕೂಡ
ಬಯಲಿಗೆಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ವಿಧಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಅವರನ್ನು ಜೈಲುಗಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಅದರಿಂದ ನೀವೆಲ್ಲರೂ ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಕ್ಕಂಥ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಕ್ಕಂಥ ಸಂವಿಧಾನ, ಅದನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ನೀವೆಲ್ಲರ ಮೇಲೂ ಕೂಡ ಇದೆ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರನೇ ಸಂವಿಧಾನ ಉಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಎಲ್ಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ನಾವು ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸಂವಿಧಾನ ಎಲ್ರಿಗೂ ಗೊತ್ತಾಗ್ತದೆ. ಈ ಸಂವಿಧಾನದಿಂದ ಎಲ್ಲರೂ ಕೂಡ ಸಮಾನವಾಗಿ ಬದುಕ್ತಕ್ಕಂಥ, ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಪ್ರಜಾಸತ್ತೆ ಉಳಿಬೇಕು, ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿಬೇಕಾದ್ರೆ ಬಿಜೆಪಿ ಸೋಲೇಬೇಕು. ಸೋಲಿಸ್ತೀನಿ 26ನೇ ತಾರೀಕು ಬಿಜೆಪಿ ಸೋಲಿಸ್ತೀನಿಯಲ್ಲ. ನಿಮ್ಮ ಉತ್ಸಾಹವನ್ನು ನೋಡಿದಾಗ, ನಾನು ರೋಡ್ ಶೋನಲ್ಲಿ ನಿಮ್ಮ ಉತ್ಸಾಹ ನೋಡಿದೆ. ನಿಮ್ಮ ಉತ್ಸಾಹ ನೋಡಿದಾಗ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಸಿದ್ದರಾಮಯ್ಯ ಗೆಲ್ಲೋದು ಅಷ್ಟೇ ಸತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಈಗ ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ, ಶಿವಶಂಕರ್ ರೆಡ್ಡಿ ಇಬ್ರು ಒಟ್ಟಾಗಿ ಕ್ಯಾಂಪೇನ್ ಮಾಡ್ತಾರೆ. ಇಬ್ರು ಒಟ್ಟಾಗಿ ಕ್ಯಾಂಪೇನ್ ಮಾಡ್ತಾರೆ. ಅದಕ್ಕೆ ನಾನು ಆಗ್ಲೇ ಹೇಳಿದೆ, ಇಬ್ರು ಒಟ್ಟಾಗಿ ಕ್ಯಾಂಪೇನ್ ಮಾಡೋದ್ರಿಂದ ಸಿದ್ದರಾಮಯ್ಯ ಪರವಾಗಿ 50,000 ಲೀಡ್ ಬರಲೇಬೇಕು. 50,000 ಲೀಡ್ ಬರಲೇಬೇಕು. ಗೌರಿಬಿದನೂರಿನಲ್ಲಿ ನಮಗೆ ಹೆಚ್ಚು ನೀರು ಬರೋದ್ರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇವತ್ತು ಪುಟ್ಟಸ್ವಾಮಿ ಗೌಡರು ಮತ್ತೆ ಶಿವಶಂಕರ್ ರೆಡ್ಡಿ ಇಬ್ಬರು ಒಟ್ಟಿಗೆ ರೋಡ್ ಶೋ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಕ್ಯಾಂಪೇನ್ ಮಾಡ್ತಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು 100ಕ್ಕೂ ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಗೆಲ್ಲಿಸ್ತೀರಿ ಅಲ್ವಾ? ಗೆಲ್ಲಿಸ್ತೀರಿ ಅಲ್ವಾ? ಗೆಲ್ಲಿಸ್ತೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿರ್ತಕ್ಕಂಥದ್ದು ಈಗ ನಿಮ್ಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. बोलो भारत माता की। सिद्धरामಯ್ಯ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಖರ್ಗೆ ಸಾಹೇಬರಿಗೆ, ಪುಟ್ಟಸ್ವಾಮಿ ಗೌಡ ಸಾಹೇಬರಿಗೆ, ಶಿವಶಂಕರ್ ರೆಡ್ಡಿ ಸಾಹೇಬರಿಗೆ, MC ಸುಧಾಕರ್ ರೆಡ್ಡಿ ಸಾಹೇಬರಿಗೆ, M.R. ಸೀತಾರಾಮ್ ಸಾಹೇಬರಿಗೆ,
ನಮ್ಮ ಎಲ್ಲ ಯುವಕರು ರಕ್ಷಾರಾಮಯ್ಯ, ನಮ್ಮ ಎಲ್ಲ ಯುವತಿಯರು ರಕ್ಷಾರಾಮಯ್ಯ, ನಮ್ಮ ಎಲ್ಲ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು, ಮುಂಬರುವ ಚುನಾವಣೆಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ, ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಕೊಡ್ತೀರಾ ಅಂತ ಹೇಳಿ ನಿಮ್ಮೆಲ್ಲರಿಂದ ಕಳಕಳಿಯಿಂದ ಮನವಿ ಮಾಡ್ತಾ ಈ 2 ಮಾತನ್ನು ಮುಗಿಸ್ತೀನಿ. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಧನ್ಯವಾದಗಳು.